ಕೇಳ್ತೇವೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಾತು ಹೇಳ್ತೀರಿ. ಆ ಮಾತು ಕೇವಲ ಇಲ್ಲದಾದ ನಿಜವಾದ ಮಾತು ನಿಜವಾದ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಾತು ಏನಾದ್ರೂ ನಿಯತ್ತಿದ್ರ ಈ ಬಜೆಟ್ ಹೆಚ್ಚಿಗಿರ್ತೀವಿ. ಹೆಚ್ಚಿಗಿಡೋದಲ್ಲ, ಆ ಬಜೆಟ್ನಲ್ಲೂ ಕಡಿಮೆ ಮಾಡೋದು ನಂತರ ಒಳ್ಳೆಯದು. ಹೋದ ವರ್ಷ 2020ರಲ್ಲಿ ರೈತರು ಬೆಳೆ ಸಿಗಬೇಕು ಡಾಕ್ಟರ್ MS ಸ್ವಾಮಿನಾಥನ ಆಯೋಗ ಜಾರಿ ಆಗಬೇಕಂತೇಳಿ ಹೇಳಿದಾಗ ವರ್ಷನಾದ ಗಂಟೆ ರೈತರು ಹೋರಾಟ ವಿದ್ಯಾರ್ಥಿಗಳು ನಿಜವಾದ ಶಿಕ್ಷಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗ್ತದ. ಶಿಕ್ಷಣ ಕೊಡಬೇಕಂದ ಉಳ್ಳವರಿಗೆ ಮಾತ್ರ ಶಿಕ್ಷಣದ ಸಾಮಾನ್ಯ ಮಕ್ಕಳು ಶಿಕ್ಷಣ ಇಲ್ಲ, ಇದೇ ಕೈ ಕೆಲಸ ಇಲ್ಲ. ಇದೆಲ್ಲ ಮರ ನೋಡ್ತಿದ್ದ 2024ರಲ್ಲಿ ರಾಮ ಮಂದಿರ ಅಯೋಧ್ಯೆ ನಾಟಕ ತೆಗೆದು ಈಗ ಕುಂಭಮೇಳದ ನಾಟಕ ತೆಗೆದು ಇವರು ನಮ್ಮ ಮನಸ್ಸೆಲ್ಲ ಅಕ್ಕಡೆ ಹೊಡಬೇಕು, ಅದೆಲ್ಲ ಹಾಳಾಗಬೇಕಂತೇಳಿ ಅವಾಗ ಅಯೋಧ್ಯೆ ತೆಗೆದು ಕುಂಭಮೇಳದ ನಾಟಕ ತೆಗೆದು ಜನ ಎಲ್ಲ ಅಕ್ಕಡೆ ಡೈವರ್ಟ್ ಆಗಬೇಕು. ಯಾರು ಕೂಲಿ ಕೇಳಬಾರ್ದು, ಕೂಲಿ ಕೇಳಬಾರ್ದು, ರೈತರಿಗೆ ಬೆಂಬಲ ಬೆಲೆ ಸಿಗಬಾರ್ದು, ಇವತ್ತಿನ ಶಿಕ್ಷಣ ಸಿಗಬಾರ್ದು, ದುಡಿಯುವ ಕೈ ಕೆಲಸ ಸಿಗಬಾರ್ದು ಅಂತೇಳಿ ನಾಟಕ ಮಾಡಿ ನಾವು ಹಣಕಾಸು ಸಚಿವರಿಗೆ ಅಮ್ಮ ಹೇಳೋದು ಏನು ಹೇಳ್ತಾರಂದ್ರೆ ಒಳ್ಳೆ ಬಜೆಟ್ ಅಂತೇಳಿ ಕಾರ್ಯಕರ್ತನವರು ಹೇಳಿದ್ರು. ನಾವು ಕೇಳ್ತೇವೆ. ಇವತ್ತಿನ ಏನೆಲ್ಲ ಬೇರೆ ಬೇರೆ ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗೆ ಕಟ್ ಮಾಡಿದ್ರು, ಗಿಡ ಕೈ ಕೆಲಸ ಕೊಟ್ರ, ರೈತರಿಗೆ ಬೆಂಬಲ ಬೆಲೆ ಕೊಟ್ರ, ಉಳಿಯೋರ ಕೈ ಭೂಮಿ ಕೊಟ್ರ, ಗಿಡ ಕೈ ಕೆಲಸ ಕೊಟ್ಟರೆ ಮಾತ್ರ ಅಭಿವೃದ್ಧಿ ದೇಶ ಆಗ್ತದ. ಅವ್ರು ಮಾಡೋದೇನಂದ್ರ ಉಳ್ಳೋರ ಪರ, ಅದಾನಿ ಅಂಬಾನಿ ಪರಾರ, ಕಾರ್ಪೊರೇಟ್ ಕಂಪನಿಗಳು ಸಾಲ ಮನ್ನಾ ಮಾಡಕತ್ತಾರ, ಅವ್ರಿಗೆ ಸಬ್ಸಿಡಿ ಕೊಡ್ತಾರ. ಅದು ಈ ರೀತಿ ಧೋಕಾದ ಅಂತೇಳಿ ಇಡೀ ದೇಶ ತುಂಬ, ಇಡೀ ರಾಜ್ಯ ತುಂಬ ಇವತ್ತಿನ ಈ ಒಂದು ದೇಶದ ಹಣವೆತ್ತ ಪ್ರಧಾನಮಂತ್ರಿ ಅವರ ಪ್ರತಿಕೃತ ದಾನ ಮತ್ತು ಆದೇಶ ಕೂಡ ಇವತ್ತು ಸುಟ್ಟು ಹಾಕಿದ ಬಂಧುಗಳೇ ನಾವು ಕೇಳ್ತಾ ಇದ್ದೆವು. ಅವಾಗ ರೈತರ ಮಾತು ಮಾಡಿ ನಿಮ್ಮದು ಬಹುಮತ ಸರ್ಕಾರ ಬರಲಿಲ್ಲ, ಮುಂದಿನ ದಿನಗಳನ್ನ ಕೂಡ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರ ಮುಂದಿನ ದಿನಗಳದಾಗ ಅಧಿಕ ಜಾಗ ಪಾರ್ಲಿಮೆಂಟ್ದಾಗ ಸಿಗಲ್ಲ ಅಂತ ಮಾತಾ ಕೇವಲ ಸಾಂಕೇತಿಕದ ಮುಂದಿನ ದಿನಗಳದಾಗ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹಿಳೆಯರು, ರೈತರು, ಕಾರ್ಮಿಕರು ಈ ಸರ್ಕಾರದ ನೀತಿ ಬದಲಾಗಬೇಕಂದ್ರೆ ಅವ್ರಿಗೆ ಕುರ್ಚಿ